ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಭಾರತೀಯ ಸಂಸ್ಕೃತಿಯಂತೆ ಪ್ರತಿ ವರ್ಷ ಆಯುಧ ಪೂಜೆ ಆಚರಣೆ ಮಾಡುವುದು ಸಂಪ್ರದಾಯವಾಗಿದೆ ಎಂದು ಪಟ್ಟಣದ ಬೆಸ್ಕಾಂ ಕಚೇರಿಯ ಶಾಖಾಧಿಕಾರಿ ಎನ್.ಬಿ. ಬೋರಣ್ಣ ಹೇಳಿದ್ದಾರೆ. ಬುಧವಾರ ಪಟ್ಟಣದ ಬೆಸ್ಕಾಂ ಕಚೇರಿಯಲ್ಲಿ ವಿಜಯದಶಮಿ ಆಯುಧ ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ್ದಾರೆ. ಇದೇ ವೇಳೆ ಸಿಬ್ಬಂದಿ ಜಿ ಗೋವಿಂದಪ್ಪ ಮಾತನಾಡಿದರು. ಪ್ರತಿ ವರ್ಷದಂತೆ ನಮ್ಮ ಬೆಸ್ಕಾಂನಲ್ಲಿ ನಾಯಕನಹಟ್ಟಿ ಶಾಖೆಯಲ್ಲಿ ಆಯುಧ ಪೂಜೆಯ ವಿಜಯದಶಮಿಯ ಪೂಜಾ ಮಹೋತ್ಸವವನ್ನು ಇಟ್ಟುಕೊಂಡಿದ್ದು ಈಗ ಪೂಜೆಯನ್ನು ಪ್ರತಿ ವರ್ಷದಂತೆ ಮುಗಿಸಿರುತ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ, ದಸರಾ ಹಬ್ಬದ ಶುಭಾಶಯಗಳು ಕೋರುತ್ತಾ ನಮಸ್ಕಾರ. ಪ್ರತಿ ಟೈಮು ಸಹ ನಮ್ಮ ನಾಯಕನಹಟ್ಟಿ ಶಾಖೆಯ ಶಾಖಾಧಿಕಾರಿಗಳು ಬೋರಣ್ಣ ಸರ್ ಅವರು ಒಳ್ಳೆಯ ದಸರಾವನ್ನು ವಿಜೃಂಭಣೆಯಿಂದ ಆಚರಿಸಲು ನಮ್ಮ ಇಲಾಖೆಯ ನೌಕರರಿಗೆ ಎಲ್ಲರಿಗೂ ಮಾರ್ಗದರ್ಶನ ಸೂಚಿಸಿರುತ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ನಾಯಕನಹಟ್ಟಿ ಶಾಖೆಯ ನೌಕರರಿಗೆ ಇದು ಚಾಮುಂಡೇಶ್ವರಿ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲ ಅಂತ ಹೇಳ್ತಾ ನಾಯಕನಹಟ್ಟಿ ಶಾಖೆಯ ಪರವಾಗಿ ಎಲ್ಲ ನೌಕರರ ಪರವಾಗಿ ಧನ್ಯವಾದಗಳು ತಿಳಿಸುತ್ತೇನೆ. ಬೆಸ್ಕಾಂ ಕಚೇರಿಯ ಅಧಿಕಾರಿಗಳ ಆದೇಶದಂತೆ ಪ್ರತಿ ವರ್ಷ ನಾಯಕನಹಟ್ಟಿ ಬೆಸ್ಕಾಂ ಕಚೇರಿಯಲ್ಲಿ ಶಾಖಾಧಿಕಾರಿ ಎನ್.ಬಿ. ಬೋರಣ್ಣನವರ ನೇತೃತ್ವದಲ್ಲಿ ಸಂಭ್ರಮದಿಂದ ವಿಜಯದಶಮಿ ಆಯುಧ ಪೂಜೆಯನ್ನ ಆಚರಣೆ ಮಾಡಲಾಗುತ್ತದೆ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಬೆಸ್ಕಾಂ ಕಚೇರಿಯ ಸಿಬ್ಬಂದಿಗಳಾದ ಪಾಲಯ್ಯ, ಟಿ. ತಿಪ್ಪೇಸ್ವಾಮಿ, ಎಸ್. ಜಗನ್ನಾಥ್, ಜಾಕೀರ್ ಹುಸೇನ್, ದಿನೇಶ್, ಅಜಯ್ ಕುಮಾರ್, ಸೈಯದ್ ಇರ್ಫಾನ್ ಇತರರು ಹಾಜರಿದ್ದರು. ಆಯುಧ ಪೂಜೆ ಮತ್ತು ವಿಜಯದಶಮಿ ಹಬ್ಬದ ಪ್ರಯುಕ್ತ ಪೂಜಾ ಸಾಮಗ್ರಿಗಳನ್ನು ಖರೀದಿಸಲು ಜನರು ಇಂದು ಬೆಳ್ಳಂಬೆಳಗ್ಗೆ ಮುಗಿಬಿದ್ದಿದ್ರು. ಹಬ್ಬದ ಪ್ರಯುಕ್ತ ಹೂಗಳ ದರದಲ್ಲಿ ಏರಿಕೆ ಇದ್ದರೂ ಖರೀದಿಯ ಭರಾಟೆ ಮಾತ್ರ ಜೋರಾಗಿತ್ತು. ನಗರದ ನೆಹರು ವೃತ್ತದ ಸಮೀಪ ಮುಖ್ಯ ರಸ್ತೆಗಳ ಬದಿಗಳಲ್ಲಿ ಬೂದುಗುಂಬಳಕಾಯಿ, ಬಾಳೆಕಂದು, ಮಾವಿನ ಸೊಪ್ಪು, ನಿಂಬೆ ಹಣ್ಣುಗಳನ್ನು ಮಾರಾಟ ಮಾಡುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ವರ್ಷದಲ್ಲಿ ಈವರೆಗೂ ಆಚರಿಸಿದ ಹಬ್ಬಗಳ ಸಂದರ್ಭಕ್ಕೆ ಹೋಲಿಸಿದರೆ ಸದ್ಯ ಹೂಗಳ ದರ ಗಣನೀಯವಾಗಿ ಹೆಚ್ಚಾಗಿದೆ. ಹಾಗಾಗಿ ಗ್ರಾಹಕರ ಮೇಲೆ ಹೆಚ್ಚಿನ ಹೊರೆ ಬಿದ್ದಿದೆ. ವ್ಯಾಪಾರಿಗಳಿಗೂ ಗಣನೀಯ ಲಾಭ ಸಿಗುವ ಸಂಭವವಿದೆ ಎಂಬ ಮಾತು ಕೇಳಿಬಂತು. ಹೂವಿನ ವ್ಯಾಪಾರಕ್ಕೆ ಇಲ್ಲಿ ವ್ಯವಸ್ಥೆ ಇಲ್ಲ. ಒಂದು ಹೂವಿನ ಮಾರ್ಕೆಟ್ ಮಾಡ್ಕೊಡ್ಬೇಕಾಗಿ ವಿನಂತಿ ಮಾಡ್ತೀವಿ. ನಾವು ಸರ್ಕಲ್ಲಾಗಿ ಮಾರ್ತಾ ಇದ್ದೀವಿ. ಇಲ್ಲ ಟೆಂಡರ್ ನಡೆಯಲ್ಲ, ಕುಚ್ಚು ಲೆಕ್ಕ ಮಾರೋದು. ಹೆಂಗೆ ನಡೀತೈತಿ ಇವತ್ತು ಕುಚ್ಚು 800, 900, 1000 ನಡೀತಾ ಇದೆ. ಪರವಾಗಿಲ್ಲ. ಈ ಎಲ್ಲ ಮುಖ್ಯವಾಗಿ ಬೇಕಾಗಿರೋದು ಮಾರ್ಕೆಟ್. ಇಲ್ಲಿ ನೋಡ್ರಿ, ಸರ್ಕಲಲ್ಲಿ ಬಸ್ಸುಗಳು ಬರ್ತಿರ್ತಾರೆ, ವೆಹಿಕಲ್ ಬರ್ತಿರ್ತವೆ, ಪೊಲೀಸ್ನವ್ರು ಬೇರೆ ಕಾಟ. ಹಂಗಾಗಿ ನಮಗೆ ಒಂದು ಮಾರ್ಕೆಟ್ ಆಗ್ತದೆ. ನಿಮಗೆ ಇಲ್ಲಿ ತುಂಬಾ ವರ್ಷ ಮಾರ್ಕೆಟ್ ಮಾಡಿಕೊಟ್ರೆ ತುಂಬಾ ಅನುಕೂಲ. ಚಳ್ಳಕೆರೆ ಹಾಗೂ ಮೊಳಕಾಲ್ಮೂರು ಈ ಭಾಗಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಹೂಗಳನ್ನು ಬೆಳೆಯಲಾಗುತ್ತಿದ್ದು, ಇಲ್ಲಿ ಸರಿಯಾದ ಮಾರುಕಟ್ಟೆ ಸಿಗದೆ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಧ್ಯವರ್ತಿಗಳ ಹಾವಳಿ ಹೂಗಳ ನೇರ ಮಾರಾಟ ಮಾಡಿದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ರೈತನಿಗೆ ಲಾಭ ಸಿಗದಿದ್ದರೂ ಮಧ್ಯವರ್ತಿಗಳಿಗೆ ಮಾತ್ರ ಉತ್ತಮ ಲಾಭದಲ್ಲಿದೆ. ಈ ಭಾಗದಲ್ಲಿ ಒಂದು ಹೂವಿನ ಮಾರುಕಟ್ಟೆ ಮಾಡಿಕೊಟ್ಟರೆ ಹೂವಿನ ಬೆಳೆಗಾರರಿಗೆ ಅನುಕೂಲವಾಗಲಿದೆ ಎಂದು ಹೂವಿನ ವ್ಯಾಪಾರಸ್ಥರು ತಿಳಿಸಿದ್ದಾರೆ. ಕೃಷಿ ವಿಭಾಗದಲ್ಲಿ ಉತ್ತಮ ವಿಜ್ಞಾನಿ ಪ್ರಶಸ್ತಿಗೆ ಭಾಜನರಾದ ಕೃಷ್ಣಮೂರ್ತಿರವರಿಗೆ ಸ್ವಗ್ರಾಮದಲ್ಲಿ ಅದ್ದೂರಿ ಸನ್ಮಾನ ಮಾಡುವ ಮೂಲಕ ಅಭಿನಂದಿಸಿದ್ದಾರೆ. ಅವರು ತಾಲೂಕಿನ ತವರೂರಾದ ನಗರಂಗೆರೆಯ ಬಯಲು ರಂಗಮಂದಿರದಲ್ಲಿ ಮಾತನಾಡಿದರು. ಅದು ಬಹಳ ಟಫ್ ಅಂತ ಹೇಳ್ತೀನಿ. ಬಹಳ ಒಂದು ಕಷ್ಟಕರವಾದ ಒಂದು ಜವಾಬ್ದಾರಿ. ಈಗ ನಮ್ಮ ನಗರಂಗೆರೆ ಗ್ರಾಮಸ್ಥರೆಲ್ಲ ಸೇರಿಬಿಟ್ಟು ಆ ಒಂದು ಜವಾಬ್ದಾರಿ ನನ್ನ ಹೆಗಲ ಮೇಲೆ ಹಾಕಿದ್ದಾರೆ.
ಈಗ ನಾನು ಒಂದು 2 ನಿಮಿಷ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಪ್ರಶಸ್ತಿ ಬಗ್ಗೆ. ಇದು ಕೃಷಿ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ಕೊಟ್ಟಿರ್ತಕ್ಕಂಥ ಒಂದು ಪ್ರಶಸ್ತಿ ಇದು ನನಗೆ. ಇದರಲ್ಲಿ 7 ಜಿಲ್ಲೆಗಳು ನಮಗೆ ಬರ್ತಾವೆ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ. 7 ಜಿಲ್ಲೆ ಯಾವಪ್ಪ ಅಂತಂದರೆ ಶಿವಮೊಗ್ಗ, ಚಿಕ್ಕಮಗಳೂರು, ಉಡುಪಿ, ಚಿತ್ರದುರ್ಗ, ಆಮೇಲೆ ಯಾವುದು ನಮ್ಮ ದಾವಣಗೆರೆ, ದಕ್ಷಿಣ ಕನ್ನಡ ಮತ್ತು ಮಡಿಕೇರಿ. ಇವು 7 ಜಿಲ್ಲೆಗಳು ನಮ್ಮ ವಿಶ್ವವಿದ್ಯಾಲಯದ ಅಂಡರು ಬರ್ತವೆ. ಇದರಲ್ಲಿ ನಮಗೆ ಕೃಷಿ ವಿಸ್ತರಣೆ ಅಂತಂದರೆ ಒಂದು ಶಾರ್ಟಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ತಂತ್ರಜ್ಞಾನ ಅಭಿವೃದ್ಧಿ ಪಡೋದು ಸಂಶೋಧನಾ ಕೇಂದ್ರದಲ್ಲಿ ತಂತ್ರಜ್ಞಾನ ಅಭಿವೃದ್ಧಿ ಪಡುತ್ತೆ. ಅದು ರೈತರಿಗೆ ತಲುಪಿಸ್ಬೇಕು. ರೈತರಿಗೆ ತಲುಪಿಸೋದು ಬಹಳ ಒಂದು ಉತ್ತಮವಾದ ಕಾರ್ಯ. ಈ ಕೇವಿಕೆಗಳು ನಮ್ಮ ಜಿಲ್ಲೆ. ಈ ಸಂದರ್ಭದಲ್ಲಿ ನಗರಂಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಗಳಮ್ಮ, ರಂಗಸ್ವಾಮಿ, ಸಂಜೀವ್ ಮೂರ್ತಿ, ಗುರುಸ್ವಾಮಿಗಳು, ಊರಿನ ಮುಖಂಡರಾದ ಕುಬೇರ್ ಗ್ಯಾಸ್ ತಿಪ್ಪೇರುದ್ರಪ್ಪ, ಪುಟ್ಟಲಿಂಗಪ್ಪ, ಮಂಜುನಾಥ್, ವರುಣ, ರೋಡ್ ಲೈಸೆನ್ಸ್ ಮಂಜುನಾಥ್, ಸುದರ್ಶನ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಕುಮಾರಸ್ವಾಮಿ, ಓಬಣ್ಣ, ಶಾಂತಪ್ಪ, ಸುರೇಶ್ ಮತ್ತು ಮಂಜುನಾಥ್, ವಿಎಸ್ಎಸ್ ಬ್ಯಾಂಕ್ನ ಕಾರ್ಯದರ್ಶಿ ತಿಪ್ಪೇಶ್, ತಾಲೂಕು ಕೆಡಿಪಿ ಸದಸ್ಯರಾದ ರಮೇಶ್, ನಗರಸಭೆ ನಾಮನಿರ್ದೇಶನ ಸದಸ್ಯರಾದ ನೇತಾಜಿ ಪ್ರಸನ್ನ, ಊರಿನ ಮುಖಂಡರಾದ ಸಂಜೀವಪ್ಪ, ವೀರಶೈವ ಸಮಾಜದ ಮತ್ತು ಊರಿನ ನಾಗರಿಕರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ದ್ವಿತೀಯ ಪಿಯುಸಿಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದಿರುವ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮ ನಡೆಯಿತು. ಅಭಿವೃದ್ಧಿಪಡಿಸಲಿಕ್ಕೆ ಯಾವ ವಿಜ್ಞಾನಿ ಶ್ರಮ ಪಟ್ಟಿದ್ದಾನೆ, ಇಲ್ಲಿ ಒಂದು ಒಳ್ಳೊಳ್ಳೆ ತಂತ್ರಜ್ಞಾನ ತಗೊಂಡೋಗಿ ರೈತರಿಗೆ ಕೊಟ್ಟಿದ್ದಾರೆ ಅನ್ನೋದು ಆ ಒಂದು ಬೇಸಿಸ್ ಮೇಲೆ ಈ ಒಂದು ಅವಾರ್ಡ್ ಕೊಡ್ತಾರೆ. ಶೈಕ್ಷಣಿಕವಾಗಿ ಅಂತಂದರೆ ಅವನು ರೈತನಿಗೆ ಆಧುನಿಕ ತಂತ್ರಜ್ಞಾನದ ಬಗ್ಗೆ ಮಾಹಿತಿ ಕೊಟ್ಟಿರಬೇಕು. ಇದು ಶೈಕ್ಷಣಿಕ. ನಮಗೆಲ್ಲ ಗೊತ್ತಿದ್ದಿಲ್ಲ, ರೈತ ಬಾಂಧವರು ಭಾಳ ಜನ ಇದ್ದಾರೆ. ಈಗ ನಾವು ಮುಂಚೆ ಏನು ಮಾಡ್ತಿದ್ವು ಅದೇ ಒಂದು ಕೃಷಿ ಮಾಡ್ಕೊಂಡು ಹೋದರೆ ನಮ್ಮಲ್ಲಿ ಈಗ ಏನು ಮಾಡೋಕ್ಕೆ ಒಂದು ಸಾಧನೆ ಮಾಡೋಕ್ಕಾಗಲ್ಲ. ಮತ್ತು ಆರ್ಥಿಕವಾಗಿ ನಾವು ಏನು ಆರ್ಥಿಕವಾಗಿ ಅಭಿವೃದ್ಧಿ ಪಡೋಕ್ಕೂ ಆಗಲ್ಲ. ಆ ಒಂದು ದೃಷ್ಟಿಯಿಂದ ವೈಜ್ಞಾನಿಕವಾಗಿ ಅಂತ ಹೇಳ್ತೀವಿ ನಾವು. ಆಧುನಿಕ ತಂತ್ರಜ್ಞಾನ ವೈಜ್ಞಾನಿಕವಾಗಿ ನಾವು ಅಳವಡಿಸ್ಕೊಂಡಾಗ ಮಾತ್ರ ನಮ್ಮಲ್ಲಿ ಏನೋ ಒಂದು ಚೇಂಜಸ್ ಆಗುತ್ತೆ. ಆ ರೀತಿ ಜ್ಞಾನ ಕೊಟ್ಟಿರೋದಾಗಿರ್ಬೋದು. ಮತ್ತು ಸಾಮಾಜಿಕವಾಗಿ ಬದಲಾವಣೆ ಅಂತ ಹೇಳ್ತೀವಿ ರೈತನು. ಈಗ ಉದಾಹರಣೆ ಹೇಳ್ಬೇಕಂತಂದರೆ ಒಬ್ಬ ರೈತ ಮುಂಚೆ ನಾಯಕನಹಟ್ಟಿ ಸಮೀಪದ ದೊರೆಗಳ ಮಟ್ಟಿಗೆ ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಭೇಟಿ ನೀಡಿ ನಾಳೆ ನಡೆಯುವ ದಸರಾ ದರ್ಬಾರ್ ಕುಸ್ತಿ ಪಂದ್ಯಾವಳಿ ಕಾರ್ಯಕ್ರಮದ ಸ್ಥಳ ವೀಕ್ಷಣೆ ಮಾಡಿ ಮಾತನಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪರಾಜಿತ ಅಭ್ಯರ್ಥಿ ವೀರಭದ್ರಪ್ಪ, ಪಟ್ಟಣ ಪಂಚಾಯಿತಿ ಕೆಪಿ ತಿಪ್ಪೇಸ್ವಾಮಿ, ಎನ್ ಮಹಾಂತಣ್ಣ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಎಸ್ಟಿ ಬಸವರಾಜ್, ಮೊಳಕಾಲ್ಮೂರು ಜೆಡಿಎಸ್ ತಾಲೂಕು ಅಧ್ಯಕ್ಷ ಡಿಬಿ ಕರಿಬಸಪ್ಪ ಚೌಡಕೆರೆ, ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ಟಿ ಬಸಪ್ಪನಾಯ್ಕ, ಮುಖಂಡರಾದ ಉಜ್ಜಿನಪ್ಪ, ಎಸ್ಪಿ ಪಾಲಯ್ಯ, ಮಲ್ಲೂರಳ್ಳಿ ದಡ್ಡಿ ಕಾಮಯ್ಯ, ದೊರೆ ತಿಪ್ಪೇಸ್ವಾಮಿ, ಗೌಡ್ರು ಮಲ್ಲಿಕಾರ್ಜುನ್, ರಾಮದುರ್ಗ ಬಂಗಾರಪ್ಪ, ಬೋರಯ್ಯ, ಬಿಎಲ್ ಗೌಡ, ವಕೀಲ ಪಿ ಬೋರಯ್ಯ, ಕಾಮರಾಜ್, ರೇಕಲಗೆರೆ ತಿಪ್ಪೇಸ್ವಾಮಿ, ಮಲ್ಲೂರಳ್ಳಿ ಬಿ ಕಾಟಯ್ಯ, ಡಿಬಿ ಬೋಸಯ್ಯ, ಗುಂತಕೋಲವನಹಳ್ಳಿ ವಿಷ್ಣು, ಸಮಸ್ತ ನಾಯಕನಹಟ್ಟಿ ಹೋಬಳಿಯ ನಾಯಕ ಸಮುದಾಯದ ಬಂಧುಗಳು ಹಾಜರಿದ್ದರು. ಇರ್ತಕ್ಕಂಥದ್ದು ಸ್ಥಳ ಇದು. ಹಿಂದೆ ಹಟ್ಟಿ ಮಲ್ಲಪ್ಪ ನಾಯಕ ದೊರೆ ಆತ. ಇಡೀ ನಾಯಕನಹಟ್ಟಿ ಹೋಬಳಿ ಮತ್ತು ಹಿರಳ್ಳಿವರೆಗೂ ಈತನ ಸಾಮ್ರಾಜ್ಯ. ಈ ಕಟ್ಟೆ ಮನೆಗೆ ನಡ್ಕೊಂತಿದ್ದಾರು ಇಲ್ಲಿ. ಅದೇನಾಯ್ತು ಆಗಿನ ಕಾಲದಲ್ಲೆಲ್ಲ ಮತ್ತೆ ತಿಪ್ಪೇಸ್ವಾಮಿ ಬಂದನಲ್ಲಪ್ಪ ಇಲ್ಲಿಗೆ. ತಿಪ್ಪೇಸ್ವಾಮಿ ಬಂದು ಜಾಗ ಕೇಳ್ದ, ಜಾಗನೂ ಕೊಟ್ಟದ್ದಾಯಿತು. ಅದಕ್ಕೆ ಸಹಕಾರ ಕೊಟ್ಬಿಟ್ಟು ಕೆರೆಗಳನ್ನು ಕಟ್ಟಿಸ್ತಕ್ಕಂಥ ಕೆಲಸವನ್ನು ಈತ ಮಾಡಿದ ಮೇಲೆ ಏನಾಯಿತು, ಆತಂದೆ ಜಾಸ್ತಿ ಆಗಿಬಿಡ್ತು ತಿಪ್ಪೇಸ್ವಾಮಿದು. ಆಮೇಲೆ ದೊರೆಗಳದು ಸುಮ್ಮನೆ ಆಗಿಬಿಟ್ರು ಇವರು. ಹಿಂದೆ ಈ ಸ್ವತಂತ್ರ ಬರೋದಕ್ಕಿಂತ ಮುಂಚಿತವಾಗಿ ಕಟ್ಟೆ ಮನೆಗಳಂತ ಮಾಡ್ಕೊಂಡಿದ್ವಿ. ನಾಗಿನಟ್ಟಿ ಕಟ್ಟೆ ಮನೆ ಒಂದು, ನೆನ್ವಾಳದ ಕಟ್ಟೆ ಮನೆ, ಆಮೇಲೆ ಗೋಣೂರು, ಈ 3 ಕಟ್ಟೆ ಮನೆಗಳು ನಮ್ಮ ಮ್ಯಾಸ್ ನಾಯಕರ ಮ್ಯಾಸ್ ಮಂಡಲದಲ್ಲಿ ಇರ್ತಕ್ಕಂಥ ಕಟ್ಟೆ ಮನೆಗಳು. ಹಿಂದೆಲ್ಲ ಏನಾಯಿತು, ಜಮೀನು ವ್ಯಾಜ್ಯ ಇರ್ಬೋದು ಅಥವಾ ಗಂಡ ಹೆಂಡತಿ ಜಗಳ ಇರ್ಬೋದು, ಪ್ರತಿಯೊಂದನ್ನು ಕಟ್ಟೆ ಮೇಲೆ ಕೂತ್ಕೊಂಡು ಬಗೆಹರಿಸ್ತಿದ್ರು. ಈ ಸ್ವತಂತ್ರ ಬಂದ ಮೇಲೆ ಏನಾಯಿತು, ಈ ಪೊಲೀಸ್ ಸ್ಟೇಷನ್ಗಳಾಗಿಬಿಟ್ವಲ್ಲಪ್ಪ, ಈ ಕಟ್ಟೆ ಮನೆಗಳು ಮರೆತು ಬಿಟ್ರು. ಎಲ್ಲರೂ ಪೊಲೀಸ್ ಸ್ಟೇಷನ್ಗೆ ಹತ್ಬಿಟ್ರು. ಹಂಗಾಗಿ ಇವನು ಕೇಳ್ದಂಗೆ ಆಗೋಗ್ಬಿಡ್ತು. ಈಗೇನೋ ನಮ್ಮ ಹುಡುಗರೆಲ್ಲ ಹಿಂದೆ
ಈ ಸಂಸ್ಥಾನವನ್ನು ಉಳಿಸ್ತಕ್ಕಂಥವನು, ಆಡಿರ್ತಕ್ಕಂಥ ದೊರೆ ಆತಂದು ಹಿಂಗೆ ಆಗಿಬಿಡ್ತಲ್ಲ, ಏನಾದರೂ ಮಾಡಿ ಇಂಪ್ರೂವ್ ಮಾಡ್ಬೇಕಂತ ಹೇಳ್ಬಿಟ್ಟು ಆತಗೆ ತಿಪ್ಪೇಶಿ ಬುದ್ಧಿ ಕೊಟ್ಟನೋ ಅಥವಾ ಅಟ್ಟಿ ಮಲ್ಲಪ್ಪ ನಾಯಕ ಅವ್ರ ಅಣ್ಣ ತಮ್ಮಗಳೇನಿದ್ದಾರೆ ಆ 3 ಜನನು ಸೇರಿ ಆಮೇಲೆ ಇಲ್ಲೆಲ್ಲ ಉಪಾಯವನ್ನು ಸಮಾಧಿ ಮಾಡಿದ್ರಂತೆ. ಯಾರಪ್ಪ? ಲಕ್ಷ್ಮಣನಾಗತಿನ ಅದು ಸಮಾಧಿನೂ ಆಯಿತು. ಒಟ್ಟು ಇದು ಟೋಟಲ್ ಇರ್ತಕ್ಕಂಥದ್ದು 15 ಎಕರೆ 22 ಕುಂಟೆ. ಇದರಲ್ಲಿ ಏನಾಯಿತು, ಮತ್ತು ಇದು ಬೀಳಿತ್ತಲ್ಲ, ಯಾರ ಏನೇನು ಬೇಕೋ ಎಲ್ಲ ಮಾಡ್ಕೊಂಬಿಟ್ಟಿದ್ದಾರೆ. ಅದೇನು ಕೋರ್ಟ್ನಲ್ಲಿ ನಡೀತೈತಂತೆ, ನಡೆದ ಮೇಲೆ ಅದೇನು ತೀರ್ಮಾನ ಆಗುತ್ತೋ ಆಗಲಿ, ಅದ್ರ ಬಗ್ಗೆ ಏನಿಲ್ಲ. ಈಗ ಇದೆಲ್ಲ ವೇಸ್ಟ್ ಆಗಿಬಿಟ್ಟದೆ ಲ್ಯಾಂಡು. ಇದನ್ನೆಲ್ಲ ನಮ್ಮ ಹುಡುಗರಿಗೆ ಹೊಸದಾಗಿ ಏನೇನೋ ಮಾಡ್ತಿದ್ದಾರೆ. ಮುಂದೆನೂ ಇದನ್ನು ಮಾಡಿಬಿಟ್ಟು ಇಲ್ಲೊಂದು ಬನ್ನಿ ಮರ ನೆಟ್ಬಿಟ್ಟು ಮುಂದೆ ನಾವು ಹೆಂಗೆ ದಸರಾದಲ್ಲಿ ಹೆಂಗೆ ಮಾಡ್ತಾರೋ ಆ ರೀತಿ ಇಲ್ಲೇನೂ ಮಾಡ್ಬೋದು ನಾವು. ಅದನ್ನು ನಮ್ಮವರೆಲ್ಲ ಮ್ಯಾಥ್ಸ್ ಮಾಡಿದವರೆಲ್ಲ ಹೆಚ್ಚಿನ ರೀತಿ ಸಹಕಾರ ತಗೋಬೇಕು. ಆಮೇಲೆ ನೀವು ಯಾವ ಪಾರ್ಟಿಗೆ ಓಟ್ ಹಾಕಿ, ನಾನು ಓಟ್ ಹಾಕ್ರಿ ಅಂತ ಹೇಳೋದಿಲ್ಲ, ಓಟಿಗಾಗಿ ನಾನು ರಾಜಕೀಯ ಮಾಡೋದಿಲ್ಲ. ಇದು ನಿಮ್ಮ ಅಸ್ತಿತ್ವ. ಮಾಜಿ ಶಾಸಕ ದಿವಂಗತ ಎನ್ ಜಯಣ್ಣ ಅವರ 27ನೇ ಪುಣ್ಯಸ್ಮರಣೆ ಪ್ರಯುಕ್ತ ಬನಶ್ರೀ ವೃದ್ಧಾಶ್ರಮಕ್ಕೆ ಬ್ರೆಡ್, ಸ್ವೀಟ್ ಹಾಗೂ ಸಿಹಿಯೂಟ ವಿತರಣೆ. ನಮ್ಮ ತಂದೆಯಾದ ದಿವಂಗತ ಎನ್ ಜಯಣ್ಣ ಇವರ ಜೀವಿತಾವಧಿಯಲ್ಲಿ ದೀನ ದಲಿತರು ಹಾಗೂ ಬಡವರ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದವರಾಗಿದ್ದು, ಅವರು ಮಾಡುತ್ತಿದ್ದ ಸಾಮಾಜಿಕ ಕಾರ್ಯಗಳು ಹಾಗೂ ದಾನ ಧರ್ಮ ಇಂದು ಸಹ ಅವರ ಪುತ್ರರಾದ ನಾವು ಅವರ ಪುಣ್ಯಸ್ಮರಣೆ, ಜನ್ಮದಿನಾಚರಣೆ ಸೇರಿದಂತೆ ಅವರ ಹೆಸರಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಅವರ ದಾರಿಯನ್ನೇ ಅನುಸರಿಸುತ್ತಿದ್ದ ಇಂದು ಅವರು 27ನೇ ಪುಣ್ಯಸ್ಮರಣೆ ಪ್ರಯುಕ್ತ ಚಳ್ಳಕೆರೆ ನಗರದ ಬನಶ್ರೀ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಬೆಡ್ಶೀಟ್ ಹಾಗೂ ಬಟ್ಟೆ ಮತ್ತು ಸಿಹಿ ಊಟವನ್ನ ನೀಡಲಾಗಿದೆ ಎಂದು ಪುತ್ರರಾದ ಜಿ ವೆಂಕಟೇಶ್ ಹೇಳಿದ್ದಾರೆ. ಈ ಆಶ್ರಮದಲ್ಲಿ 25 ವೃದ್ಧರಿದ್ದು, ಆಶ್ರಮದ ಸಂಸ್ಥಾಪಕಿ ಎಸ್ ಮಂಜುಳಮ್ಮ ವೃದ್ಧರನ್ನ ತಮ್ಮ ಮಕ್ಕಳಂತೆ ನೋಡಿಕೊಳ್ಳುತ್ತಿರುವುದು ಶ್ಲಾಘನೀಯ ಎಂದಿದ್ದಾರೆ. ಸಾಮಾಜಿಕ ಹೋರಾಟಗಾರರಾದ ಹಾಗೂ ಮುಸ್ಲಿಂ ಸಮುದಾಯದ ಮುಖಂಡ ಎಚ್ ಎಸ್ ಸೈಯದ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಬನಶ್ರೀ ವೃದ್ಧಾಶ್ರಮದ ಸಂಸ್ಥಾಪಕಿ ಎಸ್ ಮಂಜುಳಮ್ಮ, ಮುಸ್ಲಿಂ ಮುಖಂಡ ಎಸ್ ಬಿ ಜಬೀರ್ ಮಾತನಾಡಿದರು. ಈ ಸಮಯದಲ್ಲಿ ಎನ್ ಜಯಣ್ಣ ಇವರ ಪುತ್ರರಾದ ವೆಂಕಟೇಶ್, ಮಿಲ್ ಶ್ರೀನಿವಾಸ್, ಕೃಷ್ಣಮೂರ್ತಿ, ಕೊಟ್ರೇಶ, ತಿರುಕಪ್ಪ, ಸೀತಾಪುರ ಶೇಖರ್, ಬಾಳೆಕಾಯಿ ವೆಂಕಟೇಶ್, ಮೊಮ್ಮಕ್ಕಳಾದ ಸುಪ್ರೀತ್, ನಮಿತ್ ಸೇರಿದಂತೆ ಆಶ್ರಮದ ವೃದ್ಧರು ಹಾಜರಿದ್ದರು. ಕಾಡುಗೊಲ್ಲರು ಎಂದು ಬರೆಸಬೇಕು. ಚಿತ್ರದುರ್ಗ ಮತ್ತು ಹೊಳಲ್ಕೆರೆ ತಾಲೂಕುಗಳಲ್ಲಿ ನಡೆಯುತ್ತಿರುವ ಜನಗಣತಿ ಸಮೀಕ್ಷೆಯಲ್ಲಿ ಕಾಡುಗೊಲ್ಲರನ್ನ ಕಾಡುಗೊಲ್ಲರು ಎಂದು ಮತ್ತು ಧರ್ಮದ ಕಾಲಂನಲ್ಲಿ ಬುಡಕಟ್ಟು ಎಂದು ಬರೆಸಬೇಕು ಎಂದು ಹೊಳಲ್ಕೆರೆ ಮಾಜಿ ಶಾಸಕ ಎವಿ ಉಮಾಪತಿ ಅವರು ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಕನಿಷ್ಠ ಜೀವನ ನಡೆಸುತ್ತಿರುವ ಕಾಡುಗೊಲ್ಲರು ಕುರಿ, ಮೇಕೆ ಮತ್ತು ಹಸು ಸಾಕಾಣಿಕೆ ಮಾಡಿ ಜೀವನ ಸಾಗಿಸುತ್ತಿದ್ದು, ಸರ್ಕಾರ ನಡೆಸುತ್ತಿರುವ ಈ ಗಣತಿಯನ್ನ ಸದುಪಯೋಗ ಪಡಿಸಿಕೊಳ್ಳುವಂತೆ ಅವರು ಮನವಿ ಮಾಡಿದ್ದಾರೆ. ಕೂಡ ಅವರವರ ಹಳ್ಳಿಯಲ್ಲಿ ಕಾಡುಗೊಲ್ಲರು ಅಂತ ಹೇಳಿ ಬರೆಸಬೇಕು. ಜಾತಿ ಪಟ್ಟಿ ಧರ್ಮ ಬಂದಾಗ ಬುಡಕಟ್ಟು ಧರ್ಮ ಈ ಥರ ಬರೆಸ್ಬೇಕು ಅಂತೇಳಿ ನಾವೆಲ್ಲ ಹೇಳಿಕೆ ಕೊಟ್ಟಿದ್ವಿ, ಜನರಿಗೆ ತಿಳುವಳಿಕೆನೂ ಕೊಡ್ತಾ ಇದ್ವಿ, ಹೇಳ್ತಾ ಇದ್ವಿ. ಯಾಕೆ ಅಂದರೆ ನಮ್ಮ ಕಮ್ಯುನಿಟಿ ಇಡೀ ಸಮಾಜದಲ್ಲಿ ಅತ್ಯಂತ ಕನಿಷ್ಠ ಜೀವನ ಮಾಡ್ತಾ ಇರ್ತಕ್ಕಂಥದ್ದು ಅಂದರೆ ಈ ಕಾಡುಗಳು. ಅವರ ಕಸುಬು ಏನು ಅಂದರೆ ಕುರಿ ಸಾಗಾಣಿಕೆ, ಮೇಕೆ ಸಾಗಾಣಿಕೆ, ಪಶು ಸಾಕಾಣಿಕೆ, ಇದು ಬಿಟ್ಟರೆ ಅವರಿಗೆ ಬೇರೆ ಇಲ್ಲ. ಆಮೇಲೆ ಅವರಿಗೆ ಸಾಕಷ್ಟು ಉಳುಮೆ ಮಾಡಲಿಕ್ಕೆ ಜಮೀನೂ ಇಲ್ಲ. ಅವ್ರಿಗೆ ಮೇಯ್ನ್ ಜೀವನ ಏನಪ್ಪ ಅಂದರೆ ಈ ಕುರಿ ಸಾಕಾಣಿಕೆ ಮತ್ತು ಮೇಕೆ ಸಾಕಾಣಿಕೆ. ಅದರಿಂದ ಇವತ್ತಿನೊಂದು ಸದಾವಕಾಶ ನಮ್ಮ ಸರ್ಕಾರ ಒದಗಿಸಿಕೊಟ್ಟಿರೋದ್ರಿಂದ ಕುಸಿದ ಈರುಳ್ಳಿ ಬೆಲೆ ಕಂಗಾಲಾದ ರೈತರು. ಚಳ್ಳಕೆರೆ ಕ್ಷೇತ್ರದ ಹೈಕಲ್ ಗ್ರಾಮದ ರೈತರು ಈರುಳ್ಳಿ ಬೆಲೆ ತೀವ್ರ ಕುಸಿತದಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕ್ವಿಂಟಲ್ ಈರುಳ್ಳಿಗೆ 200 ರಿಂದ 250 ರು ದರ ಕೇಳುತ್ತಿದ್ದು, ಇದರಿಂದ ಬಿತ್ತನೆ ಮತ್ತು ಕಟಾವು ಖರ್ಚು ಕೂಡ ಬರುತ್ತಿಲ್ಲ ಎಂದು ರೈತ ನಾಗರಾಜ್ ಬೇಸರ ವ್ಯಕ್ತಪಡಿಸಿದ್ದಾರೆ. ವ್ಯಾಪಾರಿಗಳು ರೈತರ ಬಳಿ ಬರುತ್ತಿಲ್ಲ, ಇದರಿಂದ ರೈತರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಮನೆ ಕಳ್ಳರನ್ನ ಬಂಧಿಸಿದ ಪೊಲೀಸರು. ಮೊಳಕಾಲ್ಮೂರಿನಲ್ಲಿ 3 ಮನೆಗಳಲ್ಲಿ ಹಗಲು ಕಳವು ಮಾಡಿದ್ದ 2 ಆರೋಪಿಗಳಾದ ನಾಗರಾಜ್ ಮತ್ತು ರಾಜಣ್ಣ ಅವರನ್ನ ಭಾನುವಾರ ಪೊಲೀಸರು ಬಂಧಿಸಿದ್ದಾರೆ.
ಬಂಧಿತರಿಂದ ಒಟ್ಟು 40 ಗ್ರಾಂ ತೂಕದ ಚಿನ್ನಾಭರಣ ಹಾಗೂ 35,000 ರೂಪಾಯಿ ನಗದನ್ನ ವಶಪಡಿಸಿಕೊಳ್ಳಲಾಗಿದೆ. ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ.